ಸಾತ್ವಿಕ ಧರ್ಮ ಬಾಂಧವರೇ, ಒಬ್ಬ ಸುಭಾಷಿತಕಾರರು ಬಹಳ ಸುಂದರವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ಆ ಸುಭಾಷಿತ ಹೀಗಿದೆ: ಪರೋ ಅಪಿ ಹಿತವಾನ್ ಬಂಧು, ಬಂಧು ಅಪಿ ಅಹಿತಪರ, ಅಹಿತ ದೇಹಜ ವ್ಯಾಧಿ, ಹಿತಂ ಅರಣ್ಯಂ ಔಷಧಂ. ಅವ್ರು ಹೇಳ್ತಾರೆ, ಪರೋ ಅಪಿ ಹಿತವಾನ್ ಬಂಧು, ನಮ್ಮ ನಿಜವಾದ ಬಂಧುಗಳು ಯಾರು ಅಂತ ಕೇಳಿದರೆ ಅವರು ಉತ್ತರ ಕೊಡ್ತಾರೆ. ಪರರು ನಮಗೆ ಗುರುತಿಲ್ಲ, ಪರಿಚಯಸ್ಥರಲ್ಲ, ನಮ್ಮ ಸಂಬಂಧಿಗಳಲ್ಲ, ಬಂಧು ಬಾಂಧವರಲ್ಲ, ಆಪ್ತ ಸ್ನೇಹಿತರಲ್ಲ, ನಮ್ಮ ಮತಿಯವರಲ್ಲ, ನಮಗೆ ತಿಳಿದವರಲ್ಲ. ಆದರೂ ಕೂಡ ನಮ್ಮ ಕಷ್ಟದಲ್ಲಿ, ನಷ್ಟದಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿ, ಆಪತ್ತಿನಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಿ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥವರು ನಮ್ಮ ಬಂಧುಗಳು ಅಂತ ಕರೀತಾರೆ. ಅಂದರೆ ಒಬ್ಬ ಮನುಷ್ಯ ಅವನು ದಾರಿಯಲ್ಲಿ ಹೋಗುವಾಗ ಅಪಘಾತ ಆಗಿದೆ, ಅಪಘಾತ ಆಗಿ ರಕ್ತಸ್ರಾವದಿಂದ ಒದ್ದಾಡ್ತಾ ಇದ್ದಾನೆ, ನೀರು ನೀರು ಅಂತ ಹಂಬಲಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನನ್ನು ಸುರಕ್ಷಿತವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆ ಎಲ್ಲ ಉಪಚಾರಗಳನ್ನು ಮಾಡಿಸಿ, ಆನಂತರ ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮನೆಗೆ ಕರ್ಕೊಂಡು ಬಂದು ಆ ವ್ಯಕ್ತಿಯನ್ನು ಸುರಕ್ಷಿತವಾಗಿ ತಲುಪಿಸಿ ಹೋಗ್ತಾ ಇದ್ದಾರೆ. ಅವರು ನಮಗೆ ಗುರುತು ಇಲ್ಲ, ಪರಿಚಯ ಇಲ್ಲ. ಅಂದರೆ ನಮ್ಮ ಆಪತ್ತಿನ ಕಾಲದಲ್ಲಿ, ನಮ್ಮ ಸಂಕಟದ ಕಾಲದಲ್ಲಿ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಅವರು ನಿಜವಾದ ನಮ್ಮ ಬಂಧುಗಳು ಅಂತ ಕರ್ಕೊಂಡು ಬಂದಿದ್ದಾರೆ. ಮುಂದೆ ಹೇಳ್ತಾರೆ, ಬಂಧು ಅಪಿ ಅಹಿತಪರ, ನಮ್ಮ ಬಂಧುಗಳಿದ್ದಾರೆ, ನಮ್ಮ ಬಾಂಧವರು ಅಂತ ಅನ್ನಿಸ್ಕೊಂಡಿದ್ದಾರೆ, ನಮ್ಮ ಆಪ್ತರು ಅಂತ ಅನ್ನಿಸ್ಕೊಂಡಿದ್ದಾರೆ, ನಮ್ಮ ಸಂಬಂಧಿಗಳಂತ ಅನ್ನಿಸ್ಕೊಂಡಿದ್ದಾರೆ. ಆದರೆ ಯಾವಾಗಲೂ ಕೂಡ ಅಹಿತವನ್ನು ಉಂಟು ಮಾಡ್ತಾ ಇದ್ದಾರೆ. ನಿಂದೆಯನ್ನು ಮಾಡೋದು, ಆರೋಪವನ್ನು ಮಾಡೋದು, ಗೊಂದಲಗಳ ಸೃಷ್ಟಿ ಮಾಡೋದು, ಮನೆಯೊಳಗೆ ನಡೆಯುವಂಥ ಮಂಗಲ ಕಾರ್ಯಕ್ಕೆ ಅಡ್ಡಿ ಮಾಡುವಂಥದ್ದು, ಮದುವೆ ಕಾರ್ಯವನ್ನು ನಿಲ್ಲಿಸ್ತಕ್ಕಂಥದ್ದು, ಕೊಡುತಗಳು ವ್ಯವಹಾರದಲ್ಲಿ ಅಡ್ಡಿ ಮಾಡ್ತಕ್ಕಂಥದ್ದು. ಅಂದರೆ ನಮ್ಮ ಬಂಧುಗಳಾಗಿದ್ದರೂ ಕೂಡ, ನಮ್ಮ ಮತಿಯವರಾಗಿದ್ದರೂ ಕೂಡ ನಮ್ಮ ಕಾರ್ಯಗಳಿಗೆ ಅಡ್ಡಿ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಅವರು ನಿಜವಾದ ಬಂಧುಗಳಲ್ಲ. ನಿಜವಾದ ಬಂಧುಗಳು ಯಾರು ಅಂತ ಕೇಳಿದರೆ ನಮ್ಮ ಆಪತ್ತಿನಲ್ಲಿ ನಮ್ಮ ಜೊತೆಗಿರುವಂಥವರು ನಿಜವಾದ ಬಂಧುಗಳು ಅಂತ ಕರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಹೇಳ್ತಾರೆ, ಮುಂದೆ ಹೇಳ್ತಾರೆ, ಅಹಿತ ದೇಹಜ ವ್ಯಾಧಿ, ಹಿತಂ ಅರಣ್ಯಂ ಔಷಧಂ. ಈಗ ಹೇಳ್ತಾರೋ ಅಹಿತ ದೇಹಜ ವ್ಯಾಧಿ. ಈಗ ನಮ್ಮ ಶರೀರದಲ್ಲಿ ರೋಗಗಳು ಉತ್ಪನ್ನ ಆಗ್ತಾ ಇದ್ದಾವೆ. ಗೃಹಸ್ಥ ದಂಪತಿಗಳ ಶರೀರದಿಂದ ಸಂತಾನೋತ್ಪತ್ತಿಯಾಗತ್ತೆ. ಆ ಸಂತಾನವನ್ನು ತಮ್ಮ ಶರೀರದ ಒಂದು ಅಂಗ, ಒಂದು ಭಾಗ ಅಂತ ಹೇಳಿ ತಿಳಿದು ರಕ್ಷಣೆ ಮಾಡ್ತಾರೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾರೆ. ಆ ಮಗುವನ್ನು ಉತ್ಕೃಷ್ಟವಾದಂಥ ಸಮಾಜದ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಶ್ರಮವನ್ನು ಪಡ್ತಾರೆ. ಅದನ್ನು ಪಾಲನೆ, ಪೋಷಣೆ, ರಕ್ಷಣೆ ಮಾಡಿ ಬೆಳೆಸ್ತಾರೆ. ಹಾಗೇ ಅದೇ ಶರೀರದಲ್ಲಿ ರೋಗವೂ ಉತ್ಪತ್ತಿಯಾಗತ್ತೆ. ರೋಗ ಉತ್ಪತ್ತಿಯಾಗಿದೆ ಅಂಥೇಳಿ ಇದೇ ಶರೀರದಿಂದ ಉತ್ಪತ್ತಿಯಾಗಿದೆ ಜ್ವರ, ಶೀತ, ಕೆಮ್ಮು, ನೆಗಡಿ, ಸುಗರು, ಕ್ಯಾನ್ಸರ್, ಇನ್ನೂ ಏನೇನೋ ರೋಗಗಳು ಉತ್ಪತ್ತಿಯಾಗ್ತವೆ. ಇದೇ ಶರೀರದಿಂದ ಉತ್ಪತ್ತಿಯಾಗಿದೆ ಅಂಥೇಳಿ ಆ ರೋಗಗಳನ್ನೇನಾದರೂ ಪಾಲನೆ, ಪೋಷಣೆ ಮಾಡಲಿಕ್ಕೆ ಹೋದರೆ ಆ ಶರೀರವನ್ನೇ ನಾಶ ಮಾಡುತ್ತೆ ಆ ರೋಗ. ಹಾಗಾಗಿ ಶರೀರದಿಂದ ಉತ್ಪನ್ನ ಆಗಿದ್ರೂ ಕೂಡ ರೋಗಗಳನ್ನು ನಾಶ ಮಾಡುವಂಥದ್ದು ಅನಿವಾರ್ಯತೆ ಇದೆ. ಅದಕ್ಕೆ ಹೇಳ್ತಾರೆ ಹಿತಂ ಅರಣ್ಯಂ ಔಷಧಂ. ನಮಗೆ ರೋಗದ ಶರೀರದಿಂದ ಉತ್ಪನ್ನ ಆಗಿದ್ರೂ ಕೂಡ ರೋಗ ಶರೀರಕ್ಕೆ ಹಾನಿ ಮಾಡೋ ಕಾರಣಕ್ಕಾಗಿ ಅದನ್ನು ನಾವು ಸರಿಪಡಿಸಿಕೊಳ್ಳುವಂಥದ್ದು, ಔಷಧೋಪಚಾರಗಳನ್ನು ಮಾಡಿಕೊಳ್ತಕ್ಕಂಥದ್ದು ಅವಶ್ಯಕ ಅಂಥೇಳಿ. ಮುಂದೆ ಹೇಳ್ತಾರೆ ಹಿತಂ ಅರಣ್ಯಂ ಔಷಧಂ. ನಮಗೆ ಹಿತ ಯಾವುದು ಅಂತ ಕೇಳಿದರೆ, ಯಾವುದೋ ಅರಣ್ಯದಲ್ಲಿ ಎಲ್ಲೋ ಬೆಳೆದಿದೆ, ಗಿಡಮೂಲಿಕೆಗಳಿದ್ದಾವೆ, ನಮ್ಮ ಜಾಗದಲ್ಲಿಲ್ಲ, ಎಲ್ಲೋ ಇದೆ, ಅದು ನಮಗೆ ಹಿತವನ್ನು ಬಯಸುತ್ತೆ. ಅದಕ್ಕಾಗಿ ಆ ಔಷಧವನ್ನು ತಗೊಂಡು ನಾವು ಶರೀರವನ್ನು ಸರಿಪಡಿಸಿಕೊಳ್ಳುವಂಥ ಅವಶ್ಯಕತೆ ಇದೆ ಅಂತ. ಅದಕ್ಕೆ ಹೇಳ್ತಾರೆ ಹಿತಂ ಅರಣ್ಯಂ ಔಷಧಂ ಅಂಥೇಳಿ. ಹಾಗಾಗಿ ನಾವು ಜೀವನದಲ್ಲಿ ಅರ್ಥೈಸಿಕೊಳ್ಳಬೇಕಾಗಿದ್ದ ಇಷ್ಟೇ. ಇವತ್ತು ನಾವು ಜಾತಿ ಮತ್ತು ಪಂಥಗಳನ್ನು ನೋಡುವಂಥದ್ದಿಲ್ಲ, ಪಕ್ಷಗಳನ್ನು ನೋಡುವಂಥದ್ದಿಲ್ಲ, ವೈಯಕ್ತಿಕ ಪ್ರತಿಷ್ಠೆಗಳನ್ನು ತರುವಂಥದ್ದಿಲ್ಲ.
ಯಾರು ಯಾರು ಧರ್ಮ ಕಾರ್ಯಕ್ಕೆ, ಯಾರು ಯಾರು ಪುಣ್ಯ ಕಾರ್ಯಕ್ಕೆ, ಯಾರು ಯಾರು ಸತ್ಕಾರ್ಯಗಳಿಗೆ ಕೈ ಜೋಡಿಸ್ತಾರೆ, ಯಾರು ಹಿತವನ್ನು ಬಯಸ್ತಾರೆ, ಯಾರು ಒಳಿತನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ, ಅವರೇ ನಮ್ಮ ಬಂಧುಗಳು, ನಮ್ಮ ಬಾಂಧವರು, ನಮ್ಮ ಆಪ್ತರು ಅಂತ ಅನ್ಕೋಬೇಕು ಅಂತ ಈ ಶಾಸ್ತ್ರದಲ್ಲಿ ಹೇಳಿಕೊಂಡು ಬಂದಿದೆ. ಯಾರು ಅದಕ್ಕೆ ವಿರುದ್ಧವಾಗಿ ನಡ್ಕೋತಾರೆ ಅವರು ನಮ್ಮ ಬಂಧುಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಸದಾ ಸದ್ಗುಣಿಗಳಾಗಿ ಬದುಕೋಣ ಅನ್ನುವಂಥ ವಿಷಯವನ್ನು ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶುಭಯಾತ್.